ಉಷಾ ಅಂತ ಹೇಳಿ. ನೀವು ಉಷಾ ಜನಾರ್ದನ್ ಅವರೇ, ನಮಸ್ಕಾರ. ತಾವು ನಮ್ಮನ್ನ ಕಂಡ ತಕ್ಷಣ ಯೂಟ್ಯೂಬ್ ಮಮ್ಮ ಹುಲಿಕಲ್ ಎಂದು ಹೆಸರು ಕೇಳಿದ ತಕ್ಷಣ ನಿಮಗೆ ಒಂದು ಪರಮಾನಂದವಾಯಿತು. ತುಂಬಾ ಸಂತೋಷ. ನೀವು ನಮ್ಮ ಕಾರ್ಯಕ್ರಮವನ್ನ ನೋಡಿದ್ದೀರಾ? ಹೇಗೆ ಬರ್ತಾ ಇದೆ? ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಸಾರ್ವಜನಿಕ ನಮ್ಮ ಪ್ರಿಯ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಈ ತರ ನೀವು ಪ್ರತಿ ಒಂದು ಕಾರ್ಯಕ್ರಮ ನಡೆಸ್ಕೊಳ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಮನವರಿಕೆ ಆಗುತ್ತೆ, ಯಾವ್ಯಾವ ಊರಿನಲ್ಲಿ ಯಾವ್ಯಾವ ತರಹ ಕಾರ್ಯಕ್ರಮ ನಡೆಯುತ್ತೆ ಅಂತ. ಅವರು ಸ್ವತಃ ಖುದ್ದಾಗಿ ಬರಕ್ ಆಗ್ತಿಲ್ಲ ಅಂದ್ರೂ ತಾವೇ ಕಣ್ಣಾರೆ ನೋಡಿದಷ್ಟು ಸಂತೋಷ ಆಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ನೋಡಿದಾಗ. ಈ ಒಂದು ಸದೈವ ಅವಕಾಶವನ್ನು ನೀವು ಎಲ್ಲರಿಗೂ ಕಲ್ಪಿಸ್ಕೊಡ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ಊರಿನ ರಥೋತ್ಸವ ಒಂದು ವಿಶೇಷ ಅಂತ ಹೇಳಿದ್ರೆ, ಪ್ರತಿ ವರ್ಷ ರಥಸಪ್ತಮಿ ಎಂದು ಬಹಳ ವಿಜೃಂಭಣೆಯಿಂದ, ನಮ್ದು ತುಂಬಾ ಸಣ್ಣ ಗ್ರಾಮ, ಇಂಥ ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ರಥೋತ್ಸವನ ನಡೆಸ್ತಾ ಇದ್ದಾರೆ. ಇದು ಆ ಭಗವಂತನ ನಿಜವಾಗ್ಲೂ ಒಂದು ಕೃಪೆ ಅಂತಾನೆ ಹೇಳ್ಬೇಕು. ಎಲ್ರಿಗೂ ಆ ಭಗವಂತ ಒಳ್ಳೇದನ್ನ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಇವರು ನಮ್ಮ ಅತ್ತಿಗೆ ಕುಸುಮಾ ಶ್ರೀನಾಥ್ ಅಂತ, ಹುಲಿಕಲ್ನವರು. ತುಂಬಾ ಚೆನ್ನಾಗಿ ರಥಸಪ್ತಮಿ ಮಾಡ್ತಾರೆ. ನಮಗೂ ನಿಮ್ಮ ಯೂಟ್ಯೂಬ್ ನೋಡಿ ಎಲ್ಲಾ ಕಡೆ ನೀವು ಎಲ್ಲೆಲ್ಲಿ ಮಾಡಿರ್ತೀರೋ ಎಲ್ಲಾದನ್ನು ತೆಗೆದು ನೋಡ್ತೀವಿ ನಾವು. ಅದನ್ನ ನಮ್ಗೆ ಅಲ್ಲೇ ಬಂದು ನೋಡಿದಷ್ಟು ಸಂತೋಷ ಆಗುತ್ತೆ. ಇವರು ರಾಜಲಕ್ಷ್ಮಿ ಕೃಷ್ಣ ಹೆಂಗಾರ್ ಅಂತ, ನಮ್ಮ ಧಾರವಾಡ ಕೃಷ್ಣ ಬೇಕ್ರಿ ಅವರು ಫೇಮಸ್. ಖಂಡಿತ ಅವ್ರು ಎಲ್ಲಿದ್ರು ಧಾರವಾಡ ಕೃಷ್ಣ ಬೇಕ್ರಿ ಅವ್ರ ಪತ್ನಿ ಅಂತಲೇ ಗುರುತಿಸ್ತಾರೆ. ಸೊ ಎರಡನೇದಾಗಿ ನಮ್ಮ ಸಿಸ್ಟರು ಇವರು ರಾಜಲಕ್ಷ್ಮಿ. ತಾವು ಯೂಟ್ಯೂಬ್ ಹುಲಿಕಲ್ ಕಾರ್ಯಕ್ರಮ ನೋಡಿದ್ದೀರಾ? ತುಂಬಾ ಎಲ್ಲಾನು ನೋಡಿದ್ದೀನಿ. ಹೇಗೆ ಬರ್ತಾ ಇದೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಹಳ ಬಹಳ ಸಂತೋಷ ಆಯ್ತಮ್ಮ. ನಿಮ್ಮ ಒಂದು ಪುಟ್ಟ ಗ್ರಾಮಕ್ಕೆ ಬಂದು ನಮ್ಮನ್ನ ತಾವೆಲ್ಲ ಇಷ್ಟು ಪ್ರೀತಿಯಿಂದ ಹೇಳಿ ಆನಂದಪಡಿಸಿದ್ದಕ್ಕೆ ಒಂದು ಸನ್ನಿವೇಶ